ಪಿಕಪ್ ಎಲ್ಲ ಈಗ ಬರುತ್ತಾ ಮುಂದಕ್ಕೆ ಹೋದೆ. ಆಮೇಲೆ ಮತ್ತೆ ನಾನು ಅಲ್ಲೂ ಗಾಡಿ ನಿಲ್ಲಿಸಿದೆ. ಆಮೇಲೆ ಕಿಟಕಿ ಇದ್ರಲ್ಲಿ ನೋಡಿದೆ. ಎಲ್ಲಿದ್ದಾರೆ ಮಾಡೋದಕ್ಕೆ ಹೋಯ್ತೀವಿ. ಏನಾದ್ರು ಅವಕಾಶ ಇವತ್ತು ಮರಳಿಗೆ ರ್ಯಾಂಪ್ ಹೋಗಿದ್ವಿ. ಮರಳು ರ್ಯಾಂಪ್ ಸರ್ 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 ನೋಡಿದೆ ನಾನು ಅಕೌಂಟ್ ಅಲ್ಲಿ ಇದೆ. ಜಗದೀಶ್ ಅಂತ ಕಟ್ಟಿದ್ದಾರೆ. ಅಶ್ಯೂರೆನ್ಸ್ ಕಮಿಟಿ ಆಯ್ತು, ಕೋರ್ಟ್ ಮುಂದೆ ಹೇಳ್ಕೊಳ್ಳಿ ಸರ್. ಅಲ್ಲ ನಾವು ಹೇಳ್ಕೊತೀವಿ. ಮಧ್ಯಾಹ್ನವರೆಗೆ ವೇಟ್ ಮಾಡಿ. ನಾವು ಸಬ್ಮಿಷನ್ ಮಾಡ್ತಾ ಇದ್ದೀವಿ ಕೋರ್ಟಿಗೆ. ಅಲ್ಲ, ಕೋರ್ಟ್ಗೆ ನಾನು ನಿಲ್ಸಿರ್ತೀನಿ ಗಾಡಿನ, ಅಲ್ಲಿ ಬಂದು ನೀವು ಬಿಡಿಸ್ಕೊಂಡು ಹೌದು, ವೇಟ್ ಮಾಡಿ ಮಧ್ಯಾಹ್ನವರೆಗೆ. ಕೋರ್ಟಲ್ಲಿ ನಾವು ವೇಟ್ ಮಾಡೋಕ್ಕಾಗಲ್ಲ. ಸಬ್ಮಿಷನ್ ಮಾಡ್ತಾ ಇದ್ದೀವಿ ನಾವು ಕೋರ್ಟಲ್ಲಿ. ಇಲ್ಲಿ ಅಲ್ಲಿರೋ ಬದಲು ಇಲ್ಲಿರ್ಲಿ ಗಾಡಿ ಸಬ್ಮಿಷನ್ ಮಾಡ್ತಾ ಇದ್ದೀವಿ. ಆಗಲ್ಲ, ಕೋರ್ಟ್ ಆದೇಶ, ಕೋರ್ಟ್ ಆದೇಶ ನಂದಲ್ಲ. ವೇಟ್ ಮಾಡಿ. ಆಲ್ರೆಡಿ ನಾವು ಲೆಟರ್ ರೆಡಿ ಮಾಡ್ತಾ ಇದ್ದೀವಿ. ಕರೆಸ್ಪಾಂಡೆನ್ಸ್ ಮಾಡಿರೋದು. ನೀವು ಆದೇಶ ತರ್ತೀರಿ ಅಂತ ನಾವು ಕಾಯ್ಕೊಂಡು ಕೂತ್ಕೊಳ್ಳಲ್ಲ. ವೇಟ್ ಮಾಡಿ. ಎಲ್ಲರೂ ಉಂಟಾ? ನೀವು ಅಟ್ಯಾಚ್ಮೆಂಟ್ ಮಾಡಿಸಿರೋದೇ ತಪ್ಪಿದೆ. ಈಗ ಭೂ ಕೋರಿಕೆಲ್ಲಾಗಿದ್ರೆ ದುಡ್ಡು ಕೊಡಲಿಲ್ಲ ಅಂದ್ರೆ ಏನು ಕೊಡೋಕ್ಕಾಗಲ್ಲ. ಕೋರ್ಟ್ ಮುಂದೆ ಹೇಳ್ಕೊಳ್ಳಿ. ನೀವು ಅಟ್ಯಾಚ್ಮೆಂಟ್ ಮಾಡುವಾಗ ಭೂ ಕೋರಿಕೆಲ್ಲಾಗಿ ಅಟ್ಯಾಚ್ ಮಾಡಿ. ಅಲ್ಲ, ಜಡ್ಜಿಗೆ ಹೇಳ್ತೇವೆ ನೀವು ಮಾಡಿದ್ರೆ ತಪ್ಪು ಅಂತ ಹೇಳಿ. ತಪ್ಪಲ್ಲ. ನೀವು ಅಟ್ಯಾಚ್ಮೆಂಟ್ ನೀವಲ್ಲ. ಏನಂತ ಗೊತ್ತಾ, ನೀವು SLA ಓದಿ ಏನಿರಂತೆ ಭೂ ಕೋರಿಕೆಲ್ಲಾಗಿ ದುಡ್ಡು ಕೊಟ್ಟರೆಲ್ಲ ಕೊಡೋಕ್ಕಾಗೋದು. ಅವ್ರು ಅಟ್ಯಾಚ್ ಮಾಡ್ತಾರೆ. ಸರ್, ಕೋರ್ಟ್ ಮುಂದೆ ಹೇಳಿ ಸರ್. ಕೋರ್ಟ್ ಮುಂದೆ ಹೇಳಿ ಸರ್. ಸಬ್ಮಿಷನ್ ಮಾಡ್ತೀವಿ, ವೇಟ್ ಮಾಡಿ. ಕೋರ್ಟ್ ಮುಂದೆ ಹೇಳಿ. ನಾವೇನಿಲ್ಲ ಅನ್ನೋದಿಲ್ಲ. ಕೋರ್ಟ್ ಮುಂದೆ ಹೇಳಿ. ಜಗದೀಶ ಬಾರೆ. ಡ್ಯಾಮೇಜ್ ಆಗುತ್ತೆ, ಗಾಡಿ ಡ್ಯಾಮೇಜ್ ಆಗುತ್ತೆ. ಬ್ಲಾಕ್ ಬೆಲ್ಟ್
ಆಲೂರು ತಾಲೂಕು ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 44/1ರಲ್ಲಿ 10 ಗುಂಟೆಯನ್ನು ಸ್ವಾಧೀನಪಡಿಸಿಕೊಂಡು ಸುಮಾರು 20 ವರ್ಷ ಆಯಿತು. ಕೋರ್ಟ್ ಆದೇಶ ಆಗಿ 15 ವರ್ಷ ಆಯಿತು. ಇದುವರೆಗೆ ದುಡ್ಡು ಕಟ್ಟಲಿಲ್ಲ. ಅಪೀಲ್ ಹೋಗಿದ್ದು, ಅಪೀಲಲ್ಲೂ ಎನಾನ್ಸ್ ಆಗಿದೆ. ಕುಂಟೆಗೆ 40,000 ರೂಪಾಯಿ ಆದೇಶ ಆಗಿದೆ. ಈ ಕೇಸ್ನಲ್ಲಿ 11,22,529 ರೂಪಾಯಿಯನ್ನು ಕಟ್ಟಬೇಕು. 1 ತಿಂಗಳಿಂದ ಸತಾಯಿಸಿದ್ರು, ಕಟ್ತೀವಿ ಅಂತ ಕಟ್ಟಲಿಲ್ಲ. ಆದ್ದರಿಂದ ಹಾಸನದ ಪ್ರಧಾನ ಸಿವಿಲ್ ಜಡ್ಜ್ರವರ ನ್ಯಾಯಾಲಯದ ಆದೇಶದ ರೀತ್ಯ ಇದೇ ಕಾರನ್ನ ಜಪ್ತಿ ಮಾಡಬೇಕು ಅಂತ ಆದೇಶ ಆಯಿತು. ಅದರ ಪ್ರಕಾರ ಜಪ್ತಿ ಮಾಡಿದ್ವಿ. ಈಗ JCB ತಗೊಂಡು ಎಳ್ಕೊಂಡು ಹೋಗ್ತೀವಿ. ಯಾವ ಊರು? ಭಕ್ತರವಳ್ಳಿ, ಆಲೂರು ತಾಲೂಕು ಭಕ್ತರವಳ್ಳಿ. ರೈತರ ಹೆಸರು ನಾಗಮ್ಮ, ಲಕ್ಷ್ಮೇಗೌಡ ಮತ್ತೆ ಜಗದೀಶ ಅನ್ನೋರಿಗೆ ಸೇರಿದಂತ ಜಮೀನು. 3 ಜನಕ್ಕೂ ಪರಿಹಾರ ಒಂದೇ ಕೇಸ್ನಲ್ಲಿ ಎಷ್ಟೆಷ್ಟು ಪರಿಹಾರ? ಒಟ್ಟು 11,22,529 ಯಗಚಿ ನಾಲಾ ಯೋಜನೆಗಾಗಿ ಸುಮಾರು 20 ವರ್ಷ ಆಯಿತು. ಕೋರ್ಟ್ ಆದೇಶ ಆಗಿ 15 ವರ್ಷ ಆಯಿತು. 15 ವರ್ಷದಿಂದ ಇವರು ಪರಿಹಾರ ಕೊಡ್ಲಿಲ್ಲ. ಕೇಸ್ ಹಾಕೊಂಡಿದ್ದು ಅದು ನಡೀತಾ ಇತ್ತು. ಈಗ ಫೈನಲ್ ಆಗಿ ಆದೇಶ ಆಯಿತು. ADC ಕಾರನ್ನ ಹಿಡ್ಕೊಂಡು ಹೋಗಿ ನಿಲ್ಸಿದ್ದೀವಿ. 1 ತಿಂಗಳಾಗಿದೆ, ಬಂದಿಲ್ಲ. ಇದೇ ಕೇಸಲ್ಲಿ? ಬೇರೆ ಕೇಸ್ನಲ್ಲಿ ಬೇರೆ ಕೇಸ್ನಲ್ಲಿ ತಗೊಂಡೋಗಿದ್ದೀವಿ. ಇದುವರೆಗೆ ದುಡ್ಡು ಕಟ್ಟಿಲ್ಲ, ಮತ್ತೆ ಬಿಡಿಸ್ಕೊಳ್ಳೋಕ್ಕೂ ಬಂದಿಲ್ಲ. ಅದು 15 ಲಕ್ಷ. ಸಮಸ್ಯೆ ಸರ್? ಮಂಜುನಾಥ್.